ಗುರುವಿಗೆ ಶರಣು ನನ್ನ ಗಂಧ ಬುದ್ಧಿ ಗುರುವಿಗೆ ಶರಣು ನನ್ನ ಗುರುವೇ ವಿದ್ಯೆ ಕಲಿಸಿದ ಗುರುವಿಗೆ ನನ್ನ ಬುದ್ಧಿಯಲ್ಲಿ ಶರಣು ಶರಣಯ್ಯ ಹೊನ್ನೌತದ ಒಡೆಯ ಬೊಬ್ಬ ತಾನು ಗಣ್ಣಿಗೆ ಮುನ್ನ ಬಾಳು ಸಿದ್ದಯ್ಯ ಸ್ವಾಮಿ ಲಿಂಗಯ್ಯ ಸಿದ್ದಯ್ಯ ಸ್ವಾಮಿ ಕಟ್ಟಾಯದವರೆಯ ರಾಜಗೋಪುರಪುರ ಕೇರಳ ಕೊಂಕಣ ತೊಟ್ಟಿ ನನ್ನ ತಂದೆ ಈ ರಾಜಗೋಪುರಪುರ ಕೇರಳ ಕೊಂಕಣ ತೊಟ್ಟಿ 16 ಅಂಕಣದ ತೊಟ್ಟಿಯೊಳಗೆ ನನ್ನ ತಂದೆ ಹುಲಿಯಚ್ಚರ ಮಾಚಿಕೊಂಡು ಹುಲ್ಲೆಚ್ಚರ ಓದಿಕೊಂಡು ಪರಂಜ್ಯೋತಿ ಸ್ವಾಮಿ ಅವರು ನಾಲ್ಕು ದಿಕ್ಕಿನ ಮಧ್ಯ ನಾಲ್ಕು ದಿಕ್ಕಿನ ಮಧ್ಯ Oh
ನಿಜ. ಈ ರಾಜಗೋಪುರಪುರ ತೆಳ್ಳ ಕುಪ್ಪನ ತೊಟ್ಟಿ 16 ಅಂಕಣದ ತೊಟ್ಟೆಯೊಳಗೆ ನನ್ನ ತಂದೆ ಈ ಪೂಜೆ ಮಾಡುವರಲ್ಲ, ಪುಷ್ಪ ತರುವರಲ್ಲ, ತಟ್ಟಿ ಮಲಿಸುವರಲ್ಲ, ಮುಟ್ಟಿ ಪೂಜಿಸುವರಲ್ಲ ಅಂತೇಳಿ ಜ್ಯೋತಿ ಮುಟ್ಟಿ ಸ್ವಾಮಿಯವರು ಈ ಸೋಮವಾರ ಶುಕ್ರವಾರ ನಮಗೆ ಪೂಜೆ ಮಾಡುವರಿಲ್ಲ, ಪುಷ್ಪ ತರುವರಲ್ಲ, ತಟ್ಟಿ ಮಲಿಸುವರಲ್ಲ ಅಂತೇಳಿ ನಾಲ್ಕು ಮೂಲೆ ಎಂಟು ದಿಕ್ಕನ್ನ ದಿಟ್ಟೈಸಿ ನೋಡಿ ಈ ನಾಲ್ಕು ಮೂಲೆ ಹೆಂಟು ದಿಕ್ಕನ್ನ ದಿಟ್ಟೈಸಿ ನೋಡಿ ಪರಂಜ್ಯೋತಿ ಮಂಟೇಶ್ವರಿ ಹೇಳ್ತವರ ದೊಡ್ಡಮ್ಮ, ಈ ಸೋಮವಾರ ಶುಕ್ರವಾರ ನಮಗೆ ಪೂಜೆ ಮಾಡುವರಲ್ಲ, ಪುಷ್ಪ ತರುವರಲ್ಲ ನನ್ನ ಕಂದ. ಆದ ಕಾರಣ ನನ್ನ ತಂದೆ ಈ ಪಾಲಿಕೆಯಕ್ಕಂತ ಮಗನ ನಾವು ತರಬೇಕು ಅಂತ ಹೇಳಿ ದಿಟ್ಟೈಸಿ ನಾಲ್ಕು ಮೂಲೆ ಹೆಂಟು ದಿಕ್ಕನ್ನು ನೋಡಿದಾಗ ಬೇಕಾದಂತ ಶಿಶುವನ್ನ ಪಡೆದಿರ್ತಕ್ಕಂಥವ್ರು ಯಾರು ಅಂದ್ರೆ ಯಾರಪ್ಪ? ತಾಯಿ ಹೆಸರು ನಿಂಗಮ್ಮನವರು, ತಂದೆ ಹೆಸರೇ ಬಸವಾಚಾರ್ಯ. ಸಿದ್ದಯ್ಯ ಸ್ವಾಮಿ ಬಂದೆ ಸರ್ವಣ್ಯ ಲಿಂಗಯ್ಯ ಚಂದ್ರಯ್ಯ ಬಂದೆ ಸೋಮವಾರ ಶುಕ್ರವಾರ ಪೂಜೆ ಮಾಡುವರಿಲ್ಲ, ಪುಷ್ಪ ತರುವರಿಲ್ಲ ನನ್ನ ತಂದೆ. ಈ ಪೂಜೆ ಮಾಡುವರಲ್ಲ, ಪುಷ್ಪ ತರುವರಲ್ಲ, ತಟ್ಟಿ ಮಲಿಸುವರಲ್ಲ, ಮುಟ್ಟಿ ಪೂಜಿಸುವರಲ್ಲ ಅಂತೇಳಿ ಪರಂಜ್ಯೋತಿ ಮಂಟೇಸ್ವಾಮಿ ಅವರು ಈ ನಾಲ್ಕು ಮೂಲೆ ಹೆಂಟು ದಿಕ್ಕನ್ನ ದಿಟ್ಟೈಸಿ ನೋಡಿ ಹೇಳ್ತವರ ದೊಡ್ಡಮ್ಮ, ಈ ಕಣ್ಣಿಗೆ ಬೇಕಾದಂತ ಶಿಶು ಮಗನ ನಾವು ಕಂಡಾಯ್ತು ದೊಡ್ಡಮ್ಮ. ಕಂಡು ಬೇಕಾದಂತ ಶಿಶುಗಳನ್ನ ನಾವು ಪಡ್ಕೊಂಡು ಬರಬೇಕು ಅಂದಾಗ ಈ ಕಣ್ಣಿಗೆ ಬೇಕಾದಂತ ಶಿಶು ಮಗನ ಪಡ್ಕೊಂಡು ಬರ್ಬೇಕು ಅಂತೇಳಿ ಪರಂಜ್ಯೋತಿ ಮಂಟೇಶ್ವರಿ ಹೇಳಿದಾಗ ಆ ತೋಪಿನ ದೊಡ್ಡಮ್ಮ ತಾಯಿ ಗಿಡಗನ್ನ ರೇಚಿ ಪಾಚಿ ಮುಕ್ಕಳ್ಳಿ ಪಲಾಡದ ಸರಣಿ ಗುರುಬಸಪ್ಪ ಹೇಳ್ತವ್ರ ಎತ್ತ ಮಗನ್ನ ದಾನವಾಗಿ ಕೇಳಬೇಕು ಅಂತ ಹೇಳ್ತಿಲ್ಲ ಬುದ್ಧಿ. ಎಂತ ಮಗನ್ನ ಯಾರಾದ್ರೂ ದಾನವಾಗಿ ಕೊಡ್ತಾರೆ ಬುದ್ಧಿ? ಯಾರು ಕೊಡೋದಿಲ್ಲ. ಈ ಎತ್ತಂತ ಮಕ್ಕಳನ್ನ ಯಾರು ಖಂಡಿತವಾಗಿ ದಾನ ಕೊಡಲ್ಲ. ಇತ್ತಂತ ಬೆಳೆಯನ್ನ ಯಾರು ದಾನವಾಗಿ ಕೊಡಲ್ಲ ಅಂದಾಗ ಹೌದೌದು ಅಣ್ಣಯ್ಯ, ಅಣ್ಣಯ್ಯ ಅಲ್ಲಿ ಬೇಕಾದಂತ ಶಿಶು ಮಗನ್ನ ಪಡ್ಕೊಂಡು ಬರ್ಬೇಕು ಅಂತ ಹೇಳ್ತಿಲ್ಲ ಬುದ್ಧಿ. ಹೌದು ಊರೆಲ್ಲ ಕೇಳಲ್ಲ, ಊರೆಲ್ಲ ಕೇಳಲ್ಲ ಕುಲವಲ್ಲ ಗುರುಕಾಯ ಪರಿಚಾಯ ಊರೆಲ್ಲ ಕೇಳಲ್ಲ, ಸಿದ್ದಯ್ಯ ಸ್ವಾಮಿ ಬಂದೆ ಪೂಜೆ ಮಾಡುವಲ್ಲ, ಪುಷ್ಪ ತರುವರಿಲ್ಲ ನನ್ನ ತಂದೆ. ಈ ರೀತಿ ಪೂಜಿಸುವರಲ್ಲ, ತಟ್ಟಿ ಮಲಗಿಸುವರಲ್ಲ, ಕಣ್ಣಿಗೆ ಬೇಕಾದಂತ ಶಿಶು ಮಗನ್ನ ಪಡಿಬೇಕು ಅಂದಾಗ ಅಣ್ಣಯ್ಯ, ಈ ಮಗನ್ನ ಪಡಿಬೇಕು ಅಂತಿರಲಿಲ್ಲ ಬುದ್ಧಿ. ಊರೆಲ್ಲ ಕೇರಿಲ್ಲ, ಸ್ಥಳವಲ್ಲ ಕುಲವಲ್ಲ ಬುದ್ಧಿ.
ನಿಜ ಈ ನೆಟ್ಟಿನ ಗೊತ್ತಿಲ್ಲ ಅದನ್ನ ಛಾಯ ಪರಿಚಯ ನಮಗಿಲ್ಲ ತಂದೆ ಬೇಕಾದಂತ ಮಕ್ಕಳನ್ನ ದಾನವಾಗಿ ಕೇಳ್ತಿರ್ಲ ಬುದ್ಧಿ. ಹೌದಪ್ಪ ಈ ಕಣ್ಣಿಗೆ ಬೇಕಾದಂತ ಮಕ್ಕಳನ್ನ ದಾನವಾಗಿ ಕೇಳ್ತಿರ್ಲ ಬುದ್ಧಿ. ಎತ್ತಂತ ಮಕ್ಕಳನ್ನ ಯಾರಾದ್ರೂ ದಾನವಾಗಿ ಕೊಡ್ತಾರ ಬುದ್ಧಿ? ಖಂಡಿತವಾಗಿ ದಾನ ಕೊಡಲ್ಲ. ಹೌದು ದೊಡ್ಡಮ್ಮ ಯಾರ ಮಕ್ಕಳನ್ನ ಯಾರು ದಾನ ಕೊಡಲ್ಲ ಅಂತ ಇದೀನಿ ದೊಡ್ಡಮ್ಮ. ಹಾಗಾದ್ರೆ ಮಾತನಾಡ್ತಾ ಇನ್ನು ಅಂದಾಗ ದೊಡ್ಡಮ್ಮ ಈ ದಾನ ಕೊಡ್ತಕ್ಕಂತ ಮಕ್ಕಳನ್ನ ಪಡೆದಿಲ್ಲ ಅಂತ ಹೇಳ್ತಿದೆ ದೊಡ್ಡಮ್ಮ. ಖಂಡಿತವಾಗಿ ಪಡೆದಿದ್ದೀನಿ ದೊಡ್ಡಮ್ಮ. ನಿಜ ನಿಜ ದೊಡ್ಡಮ್ಮ ಆದಿ ಕಲ್ಯಾಣದಲ್ಲಿ ಹಣ್ಣಾಜಿ ಬಸವಣ್ಣವರು ಹೌದು ಕತ್ತೆಗೂ ಲಿಂಗವಪ್ಪ ಕತ್ತೆಗೂ ಲಿಂಗವಪ್ಪ ಕೋಳಿಗೂ ಲಿಂಗವಪ್ಪ ಈರೆಂಬುದು ಜೀವಕೋಟಿಗೆ ಲಿಂಗಧಾರಣೆ ಮಾಡಿದ್ರು ಕಂದ. ಕಟ್ಟಲಿಂಗ ಕೋಡಿಲಿಂಗ ಗೊತ್ತಾಗುವ ಸಿಂಹಲಿಂಗ ಮಾಡಿದ್ರು. ಈರೆಂಬುದು ಜೀವಕೋಟಿಗೆ ಲಿಂಗಧಾರಣೆ ಮಾಡಿದ್ರು ಹಣ್ಣಾಜಿ ಬಸವಣ್ಣವರು ಕಂದ. ಆದಿ ಕಲ್ಯಾಣಕ್ಕೆ ನಮ್ಮ ಪ್ರಭುವ ಈ ಆದಿ ಕಲ್ಯಾಣಕ್ಕೆ ಅಲ್ಲಮ ಪ್ರಭುವಾಗಿ ಹೋಗಿ ನಾವು ಈ ಲಿಂಗನೆಲ್ಲ ಹೋರಾಡಿಸಿ ತಂದೆ. ಜಗತ್ತಿನಲ್ಲಿ 9 ಲಿಂಗವನ್ನು ಮಾಡಿದ್ರು. ಪಂಚಲಿಂಗ 5 ಲಿಂಗ ಹೌದು ಪಂಚಲಿಂಗ 5 ಲಿಂಗ ಕಂಚಲಿಂಗ 2 ಲಿಂಗ 2 ಹಾಕಲಿಂಗವನ್ನು ಮಾಡಿಕೊಂಡಾಗ ಹೌದು ಈ ಲಿಂಗನೆಲ್ಲ ಹೋಗಲಾಡಿಸಿ ಜಗತ್ತಿನಲ್ಲಿ 9 ಲಿಂಗವನ್ನ ಮಾಡಿದ್ರಲ್ಲ ಬುದ್ಧಿ. ಕಾಣುವೆ ಬುದ್ಧಿ ಈ 9 ಲಿಂಗವನ್ನ ಮಾಡಿದಂತ ಕಾಣುವೆ ಬುದ್ಧಿ ಅಂತ ಕೇಳ್ತಾ ಇದೀಯಾ? ಹೌದು ಈ 9 ಲಿಂಗವನ್ನ ಮಾಡಿದಂತ ಕಾಣುವೆ ಒಂದು ದೊಡ್ಡಮ್ಮ. ನಿಜ ಅಣ್ಣೆ 9 ಲಿಂಗವನ್ನ ಮಾಡಿದಂತ ಕಾರಣ ಅಲ್ಲಿರ್ಲಿ ಬುದ್ಧಿ. ಈ 9 ಲಿಂಗವನ್ನ ಯಾರ್ಯಾರು ಕೊಟ್ರೆ ಬುದ್ಧಿ ಯಾಕೆ ಕೊಟ್ರಿ ಬುದ್ಧಿ ಅಂತ ದೊಡ್ಡಂತ ಹೇಳ್ತವ್ರ. ಆ ಮಾತಿನ ಕೇಳಿ ಜ್ಯೋತಿ ಮಂಟೇಶ್ವರ ಈ ಲಿಂಗನೆಲ್ಲ ಹೋಗಲಾಡಿಸಿ ಜಗತ್ತಿನಲ್ಲಿ 9 ಲಿಂಗವನ್ನ ಕೊಟ್ಟಂತ ಕಾರಣ ಏನು ಅಂತಂದ್ರ ದೊಡ್ಡಂಬ. 9 ಲಿಂಗವನ್ನ ಯಾರ್ಯಾರು ಕೊಟ್ಟು ಅಂತಂದ್ರ ನಿಜ ನಿಜ ಗುರು ವೀರನ ಲಿಂಗ ಗುರು ವೀರನ ಲಿಂಗ 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 ದೇವಪ್ರಕಾಶ ಲಿಂಗ ಪಡುವನ ಮಾತವ ಲಿಂಗ ಈ ದೇವರ ದಾಸನ ಲಿಂಗ ನನ್ನ ಕಂದ. ಲಿಂಗ ಮಾದಾರಿ ಲಿಂಗ ಈ 7 ಲಿಂಗ ಕಟ್ಟಲಿಂಗವನ್ನು ಕಟ್ಟಿ ಕಂದ. 2 ಲಿಂಗ ಆತ್ಮಲಿಂಗವನ್ನ ಅಂಗಡಿ ಮೇಲೆ ಮಾಡಿಕೊಂಡು ಕಂಗಡಿಕಾರ ಗೌಡಗುಂದ ಲಿಂಗ ಈ ಕಂಗಡಿಕಾರ ಗೌಡಗುಂದ ಲಿಂಗ ಮತ್ತೊಂದು ಲಿಂಗವನ್ನ ಕಂದ. ಮೇಲು ಶಂಕರ ಶಕ್ತಿ ಸ್ವಾಮಿ ಬನ್ನಿ
ಬುದ್ಧಿ ಹೌದು. ಈ ಲಿಂಗನೆಲ್ಲ ಹೋಗಲಾಡಿಸಿ 9 ಲಿಂಗವನ್ನ ಕೊಟ್ಟಂತ ಕಾಣ್ಮೇನು ಬುದ್ಧಿ ಆಹಾ ದೊಡ್ಡಮ್ಮ ಈ ಜಗತ್ತಿನಲ್ಲಿ ಲಿಂಗವನ್ನೆಲ್ಲ ಹೋಗಲಾಡಿಸಿ ಜಗತ್ತಿನಲ್ಲಿ 9 ಲಿಂಗವನ್ನ ಕೊಟ್ಟಂತ ಕಾಣ್ಮೇನು ಅಂತ ದೊಡ್ಡಮ್ಮ. ಹೌದು ಈ ನರಮುಂಡ ಮಗ ಆಹಾ ನಾಳ ಕಲಿಯುಗದಲ್ಲಿ ಕಂದ ಹೌದು ಯಾವುದೇ ಒಂದು ಶುಭ ಲಗ್ನ ಮಾಡಬೇಕಾದ್ರು ಆಹಾ ಯಾವುದೇ ಒಂದು ಶುಭ ಲಗ್ನ ಮಾಡಬೇಕಾದ್ರು ಗುಡ್ಡ ಗುಡಿಸಿ ಗುರುಮಣಿ ಕಟ್ಟಬೇಕಾದ್ರೆ ಕಂದ ಆದ್ರೆ ಗುರುಗುರು ಬೀರೆ ನಮ್ಮ ಗುರುಗುರು ಬೀರೆ ನಮ್ಮ ಕುರುಬರು ಪೀರೇನ್ ಮನ ಅವರು ದಾರವನ್ನು ತರಬೇಕು ಕುಂಬರ ಗೊಂಡೇನ ಮನ ದೇವ್ರ ಗಡಿಗೆಯನ್ನ ತರಬೇಕು ಈ ಒಳಕರಗಳಿಗೆ ಹೋಗಿ ವಸ್ನೀರ ತರಬೇಕು ಕಂದ ಹೌದು ಹೌದು ಬಡವಾಳ ಮಾಚಪ್ಪ ಬಂದು ಮಡಿಯನ್ನು ಬಿಡಬೇಕು ಮೇಲ್ಕಟ್ಟ ಕಟ್ಟಬೇಕು ಪರಪಣ ಬಂದು ಮಂಡಿ ಚವರ ಮಾಡಬೇಕು ಹೌದು ಹೌದು ಬಾಸಿಂಗ ತರಬೇಕು ಈ ವಲಾರವನ್ನ ಬಂದು ವಾದ್ಯವನ್ನ ಮಾಡಬೇಕು ಈ ಹಳಿಯ ಬಸವಣ್ಣನ ಗೋತ್ರದೊಳಗ ಕಲಿಸಿ ಕಂದ ಈ ಕಂತಕ್ಕೆಲ್ಲ ಗುರು ಕಂಕಣವನ್ನ ಕಟ್ಟಬೇಕು ಹೌದು. ಗುಡ ಮಗನ ಜನ್ಮ ಸಿದ್ಧ ಮಾಡಬೇಕು ಅಂದಾಗ ಅಣ್ಣಯ್ಯ ಹೌದು. ಈ ಲಿಂಗನೆಲ್ಲ ಹೋಗ್ಲಾಡಿಸಿ ಜಗತ್ತಿನಲ್ಲಿ 9 ಲಿಂಗ ಕೊಟ್ರಲ್ಲ ಬುದ್ಧಿ ಈ 9 ಲಿಂಗ ಅಂತ ಕೊಟ್ಟಂತ ಕಾರಣ ತಿಳಿತು ಬುದ್ಧಿ ಇದರಲ್ಲಿ ದಾನ ಕೊಡ್ತಂತ ಮಕ್ಕಳು ಎಲ್ಲಿದ್ದಾರೆ ಬುದ್ಧಿ ಅಂದಾಗ ಎಲ್ಲಿದ್ದಾರೆ ಬುದ್ಧಿ? ತಮ್ಮ ಇಲ್ಲಿ ತನಕ ಹೇಳಿದ್ದು ಜಾಗ ಕೊಡ್ತಕ್ಕಂತ ಮಕ್ಕಳನ್ನ ಅಣ್ಣಯ್ಯ ಜಾಗ ಕೊಡ್ತಕ್ಕಂತ ಮಕ್ಕಳು ಯಾರು ಅಂತ ಹೇಳ್ತಿದೆ ದೊಡ್ಡಮ್ಮ ಹೌದು ಬೊಪ್ಪೇಗೌಡ ಗಣಶರಣ ಮಾಚಪ್ಪ ಗಣಶರಣ ಆದ್ರೆ ನನ್ನ ಕಂದ ನಿಜ ನಿಜ ಈ ಲಿಂಗನೆಲ್ಲ ಹೋಗಲಾಡಿಸಿ ಜಗತ್ತಿನಲ್ಲಿ 9 ಲಿಂಗವನ್ನು ಕೊಟ್ಟು ನಾವು ಕಡೆ ಬಾಗ್ಲಲ್ಲಿ ಬರುವಾಗ ಆ ಕಡೆ ಬಾಗ್ಲಲ್ಲಿ ಇರ್ತಕ್ಕಂತ ಬಾಚಿ ಬಸವಚಾರಿ ನಮ್ಮ ಪಾದವನ್ನು ಬಿದ್ದು ಬೇಡ್ಕೊಂಡ ನಮಗೆ ಮೋಕ್ಷ ಯಾವ ಕೊಡ್ತಾರೆ ಬುದ್ಧಿ ನಮಗೆ ಮೋಕ್ಷ ಯಾವ ಕೊಡ್ತಾರೆ ಬುದ್ಧಿ ಅಂದಾಗ ಬಾಚಿ ಬಸವಚಾರಿ ನಿಡಗಟ್ಟ ಗ್ರಾಮದಲ್ಲಿ ಸರಿಯಾದ ನಿಂಗಮ್ಮ ಹೌದು ಉಣ್ಣ ಊಟಕ್ಕದ ವಾನ ಉಡುವ ಬಟ್ಟಕ್ಕದ ವಾನ ಒತ್ತರಗಿದ್ರೆ ಸಂದಿಲ್ಲ ಸಂದಿದ್ರೆ ಒತ್ತರಗಿಲ್ಲ ಕಂದ ಕುಡಿ ಹಮ್ಮಲಿ ಕಾಯಿಸುವಾಗ ಉಂಟು ತಿನ್ನೆ ಇಟ್ಟು ಬೆಲ್ವಾಗ ಉಂಟು ಕಂದ ಆ ಜನ ಗಂಡ್ಮಕ್ಳಿತ್ತು ಬಹಳ ಬರ್ತನದಲ್ಲಿ ಬಾಳಾಟ ಮಾಡ್ತಾವಳಲ್ಲ ಅವಳ 7ನೇ ಗರ್ಭದೊಳಗೆ ನೀನು ಜನಿಸ್ಬಿಟ್ರೆ ಕಂದ ನಾ ಬಂದು ದಾನವನ್ನ ಪಡ್ಕೊಂಡು ಬರ್ತೀವಿ ಎಂದಾಗ ಆ ಮಾತನ್ನ ಕೇಳಿ ತಾಯಿ ದೊಡ್ಡಮ್ಮ ತಾಯಿ ಗಿಡಗಣ್ಣ ರೇಚಪ್ಪಾಜಿ ಮುಕ್ಕಿನಲ್ಲಿ ಪಲಾರದೇವನವರು ಹೇಳ್ತವ್ರ ಹೇಗೆ ನಿಮ್ಮ ಪಾದ ಹೌದು ಈ ಕಣ್ಣಿಗೆ ಬೇಕಾದಂತ ಶಿಶು ಮಗನ್ನ ಪಡ್ಕೊಂಡು ಬರ್ತೀರ ಅಂತ ಬುದ್ಧಿ ಖಂಡಿತವಾಗಿ ದಯಮಾಡಿ ಬುದ್ಧಿ ಅಂದಾಗ ಪರಂಜ್ಯೋತಿ ಒಂಟೇ ಸ್ವಾಮಿ ಅವರು ತುಂಬಿದ ಸೋಮವಾರ ಇಂದು ಮುಳ್ಳೂರು ಗ್ರಾಮದಲ್ಲಿ ನನ್ನ ತಂದೆ ರಾಜ ಒಬ್ಬರೊಬ್ಬರ ತೆಳ್ಳ ಕೊಬ್ಬರ ತೊಟ್ಟಿ 16 ಅಂಕಣದ ತೊಟ್ಟೆಟ್ಟಿ ಒಳಗ ಕಂದ ಕುಕ್ರಿಣದ ಮನೆ ಒಳಗೆ ಹೋಗಿ ಪರಂಜ್ಯೋತಿ ಮಂಟೇ ಸ್ವಾಮಿ ಅವರು ಬೀಚ್ ಬಿರುದು ಲಾಂಛನವನ್ನು ತಂದವರು ಗಂಡು ಗಂಗಯ್ಯ ತೆಗೆದು ಸುಳ್ಳಗ
ಅಣ್ಣಯ್ಯ